ಬ್ರೈನ್ ಸ್ಟಡಿ ಮಾಡುವಾಗ ಫಸ್ಟ್ ಸ್ಕಲ್ ಶೇಪ್ ಬ್ರೇಕಿಸೆಫಾಲಿ ಅಂತ ಹೇಳ್ತೀವಿ. ಇಟ್ಸ್ ಅ ವೆರಿ ಮೈಲ್ಡ್ ಮಾರ್ಕರ್, ಬಟ್ ಆಸ್ ಸಚ್ ಸ್ಕಲ್ ಅಬ್ನಾರ್ಮಲ್ ಇರಲ್ಲ. ಸೊ ಬ್ರೈನ್ ಸ್ಟಡಿ ಮಾಡುವಾಗ ಲ್ಯಾಟ್ರಲ್ ವೆಂಟ್ರಿಕಲ್ ಮೈಲ್ಡ್ ಆಗಿ ಡೈಲೇಟ್ ಆಗಿರ್ಬೋದು. ಯೂಶಲಿ ಅಪ್ ಟು 10 ಮಿಲಿಮೀಟರ್ ಇಸ್ ನಾರ್ಮಲ್. ಸ್ವಲ್ಪ 10.5, 11, 12 ಮಿಲಿಮೀಟರ್ ಇದ್ದವಾಗ ಮೈಲ್ಡ್ ವೆಂಟ್ರಿಕ್ಯುಲೋಮೆಗಾಲಿ ಅಂತ ಹೇಳ್ತೀವಿ. ಇಟ್ ಗಿವ್ಸ್ ಅ ಕ್ಲೂ ದಟ್ ದೇರ್ ಮೇ ಬಿ ಅ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ. ಸೊ ವಿ ಹ್ಯಾವ್ ಟು ರೂಲ್ ಔಟ್ ದೀಸ್ ಥಿಂಗ್ಸ್ ಬೈ ಡೂಯಿಂಗ್ ಆಮ್ನಿಯೋಸೆಂಟೆಸಿಸ್ ಅಂಡ್ ಕ್ಯಾರಿಯೋಟೈಪಿಂಗ್. ಅದರ್ ಮಾರ್ಕರ್ಸ್ ಹೇಳಬೇಕು ಅಂದ್ರೆ, ಹಾರ್ಟ್ ನೋಡುವಾಗ ಬೇಬಿ ಹಾರ್ಟ್ ಅಲ್ಲಿ ಕೆಲವೊಂದ್ಸರ್ತಿ ಇಂಟ್ರಾ ಕಾರ್ಡಿಯಾಕ್ ಫೋಕಲ್ ಇಕೋಜೆನಿಸಿಟಿ ಇರುತ್ತೆ. ಸೊ ಇದು ಬ್ರೈಟ್ ಸ್ಪಾಟ್ ಆಗಿ ಕಾಣಿಸುತ್ತೆ. ಹೀಗಿದ್ದವಾಗ ಹಾರ್ಟೇ ಅಬ್ನಾರ್ಮಲ್ ಅಂತ ಹೇಳಕ್ಕಾಗಲ್ಲ. ಯು ಹ್ಯಾವ್ ಟು ಡೂ ದ ಸ್ಟ್ರಕ್ಚರಲ್ ಸ್ಟಡಿ ಆಫ್ ದಿ ಹಾರ್ಟ್. ಕಾರ್ಡಿಯಾಕ್ ಸ್ಕ್ರೀನಿಂಗ್ ಅಥವಾ ಫೀಟಲ್ ಇಕೋ ಮಾಡಿ ಬೇರೆ ಎಲ್ಲ ನಾರ್ಮಲ್ ಇತ್ತು ಅಂದ್ರೆ ವಿ ಹ್ಯಾವ್ ಟು ಇಗ್ನೋರ್ ದ ಬ್ರೈಟ್ ಸ್ಪಾಟ್. ಹಾಗೆ ಕಿಡ್ನಿ ಸ್ಟಡಿ ಮಾಡುವಾಗ ರೀನಲ್ ಪೆಲ್ವಿಸ್ ಅಂತ ಇರುತ್ತೆ. ಯೂರಿನ್ ಫಾರ್ಮ್ ಆಗಿ ಅದು ಸ್ಲೋ ಆಗಿ ಫ್ಲೋ ಆಗಿ ಹೊರಗಡೆ ಹೋಗುತ್ತೆ. ಕೆಲವೊಂದ್ಸರ್ತಿ ರೀನಲ್ ಪೆಲ್ವಿಸ್ ಅಪ್ ಟು 4 ಮಿಲಿಮೀಟರ್ ಇಸ್ ನಾರ್ಮಲ್ ಫಾರ್ 16 to 20 ವೀಕ್ಸ್. ಏನಾದ್ರೂ 4.5 and 5 ಮಿಲಿಮೀಟರ್ ಅಬವ್ ಇತ್ತು ಅಂದ್ರೆ ಇಟ್ ಈಸ್ ಅಗೇನ್ ಅ ಮಾರ್ಕರ್ ಫಾರ್ ದಿ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ. ಮತ್ತೆ ನೆಕ್ಸ್ಟ್ ಅಂಬಲಿಕಲ್ ಕಾರ್ಡ್ ಇನ್ಸರ್ಟ್ ಆಗುತ್ತಲ್ಲ ಫೀಟಸ್ಗೆ, ಅಲ್ಲಿ ಯೂಶಲಿ 2 ಅಂಬಲಿಕಲ್ ಆರ್ಟರೀಸ್ ಇರಬೇಕು. ಬೈ ಚಾನ್ಸ್ ಸಿಂಗಲ್ ಅಂಬಲಿಕಲ್ ಆರ್ಟರಿ ಇದ್ರೆ ಇಟ್ ಈಸ್ ಒನ್ ಆಫ್ ದಿ ಮೈನರ್ ಮಾರ್ಕರ್ ಫಾರ್ ದಿ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ. ಹೀಗೆ ಅನೇಕ ಮಾರ್ಕರ್ಸ್ ಇದೆ. ಸೊ 2 or more ಮಾರ್ಕರ್ಸ್ ಇತ್ತು ಅಥವಾ ಮೇಜರ್ ಮಾರ್ಕರ್ ಇತ್ತು ಅಂದ್ರೆ ನಾವು ಕ್ರೋಮೋಸೋಮ್ಸ್ ನಾರ್ಮಲ್ ಇದೆನಾ ಅಬ್ನಾರ್ಮಲ್ ಇದೆನಾ ಅಂತ ರೂಲ್ ಔಟ್ ಮಾಡಬೇಕು. ನಾರ್ಮಲ್ ಇದ್ರೆ ಬೇಬಿನ ಕಂಟಿನ್ಯೂ ಮಾಡಿ ಡೆಲಿವರಿ ಮಾಡಬೇಕು. ಬೈ ಚಾನ್ಸ್ ಕ್ರೋಮೋಸೋಮ್ಸ್ ಅಬ್ನಾರ್ಮಲ್ ಅಂತ ಕನ್ಫರ್ಮ್ ಆದ್ರೆ ಇದನ್ನ ಬೇಬಿನ ಟರ್ಮಿನೇಟ್ ಮಾಡಬಹುದು. ಬರೀ ಸಾಫ್ಟ್ ಮಾರ್ಕರ್ಸ್ ನ ನೋಡಿ ಬೇಬಿನ ಟರ್ಮಿನೇಟ್ ಮಾಡಬಾರ್ದು. ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಇನ್ನೊಂದು ಒಪಿನಿಯನ್ ತಗೊಂಡು ದೆನ್ ವಿ ಹ್ಯಾವ್ ಟು ಕಮ್ ಟು ಅ ಕನ್ಕ್ಲೂಷನ್.